ನಮಸ್ಕಾರ ಎಲ್ಲರಿಗೂ. ನಮ್ಮ ಭಾಷೆ ನಮ್ಮ ಅಡುಗೆ ಚಾನಲ್ಗೆ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಶ್ರಾವಣ ಬಂದೈತಿ, ನಾಗರ ಪಂಚಮಿ ಬಂದೈತಿ. ಪಂಚಮಿ ಉಂಡಿ ಎಲ್ಲರೂ ಮಾಡ್ತಿರ್ತೀರಿ. ಇವತ್ತು ನಾನು ನಿಮಗೆ ಬಾಯಾಗಿಟ್ರೆ ಕರ್ಗುವಂಥ ಬೇಸನ್ ಉಂಡಿ ಪೂರಾ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಜೊತೆ ಹೇಳಾಕತ್ತೀನಿ. ಏನಪ್ಪ ಅಂಥ ವಿಶೇಷತೆ ನೀವು ಅನ್ಬಹುದು. ಈ ಉಂಡಿ ಪೂರ ಹಿಂಗೆ ಉಸುಕು ಮರಳಾಗಿರ್ತೈತಿ, ತಿನ್ನಾಕ ಭಾರಿ ಟೆಕ್ಸ್ಚರ್ ಬರ್ತೈತಿ. ಸಕ್ಕರೆ ಇರಲಾರ್ದನ ಬೆಲ್ಲ ಹಾಕಿ, ಅದು ಆರ್ಗ್ಯಾನಿಕ್ ಕರಿ ಬೆಲ್ಲ ಹಾಕಿ ಸಕ್ಕರೆಕ್ಕಿಂತನೂ ರುಚಿ ಮತ್ತು ಅಷ್ಟು ಆರೋಗ್ಯಪೂರ್ಣವಾಗಿ ಯಾವ ರೀತಿ ಮಾಡ್ಬೇಕಂತ ಹೇಳಿ ನಿಮಗೆ ತೋರಿಸ್ಕೊಡಾತೀನಿ. ವಿಡಿಯೋ ಎಂಡ್ವರೆಗೂ ನೋಡ್ರಿ. ಸೊ ನಡ್ರಿ ಸ್ಟಾರ್ಟ್ ಮಾಡೋಣ. ಈ ಬೇಸನ್ ಉಂಡಿ ರೆಸಿಪಿ ಬಹಳ ಸಿಂಪಲ್ ಇದ್ರೂ ಪ್ರತಿಯೊಂದು ಸ್ಟೆಪ್ಪನ್ನು ಮತ್ತು ಪ್ರತಿಯೊಂದು ವಸ್ತು ಅಂದ್ರೆ ಏನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡತ್ತೇವೆ ಅದ್ರದ್ದು ಅಳತಿ ಎಲ್ಲನೂ ಭಾಳ ಮುಖ್ಯ ರೀ. ಇದ್ರೊಳಗೆ ನಾನು ನಿಮ್ಗೆ ಕರೆಕ್ಟಾಗಿ ಹೇಳ್ತೀನಿ. ಬೇಸನ್ ಉಂಡಿ ಮಾಡೋಕೆ ಮೊದಲಿಗೆ ಯಾವತ್ತು ದಪ್ಪ ತಳದ ಭಾಂಡೆನ ತೊಗೋರಿ. ಈಗ ಇದನ್ನು ಉಸುಕಾಗಿ ಹೆಂಗೆ ಮಾಡ್ಬೇಕಂತ ಹೇಳಿ ತೋರಿಸ್ತೀನಿ. ಅದು ಪೂರ ಮೆತ್ತಂಗೆ ಪೇಡೆ ಹಂಗಿದ್ರೆ ಚಲೋ ಅನ್ಸಂಗಿಲ್ಲ ಬೇಸನ್ ಉಂಡಿ ತಿನ್ನಾಕ. ಅದಕ್ಕೆ ನಾನು ಒಂದು ಸ್ವಲ್ಪ ತುಪ್ಪ ತೊಗೊಂಡೀನಿ. ತುಪ್ಪ ತೊಗೊಂಡು ದಪ್ಪ ಅವಲಕ್ಕಿನ ಕರ್ದು ಆ ಉಂಡಿ ಮಾಡೋ ಪ್ರೊಸೆಸ್ನಾಗ ಹಾಕ್ಬೇಕು. ಅದನ್ನು ಯಾವಾಗ ಅಂತ ಹೇಳ್ತೇನೆ ನಾ ಮುಂದೆ. ಮೊದಲಿಗೆ ನಾನು ಈ ದಪ್ಪ ಅವಲಕ್ಕಿನ ತುಪ್ಪದೊಳಗೆ ಕರ್ಕೊಳತ್ತೀನಿ. ಸ್ವಲ್ಪ ಕರ್ಕೊಳತ್ತೀನಿ ಅಂದ್ರೆ ತುಪ್ಪ ಜಾಸ್ತಿ ಹಿಡಿಯೋಂಗಿಲ್ಲ. ಏನು ಒಂದು 5 ನಿಮಿಷನಾಗ ಆಗ್ಬಿಡ್ತೈತ್ರಿ. ಸ್ವಲ್ಪ ಕರ್ಕೊಳತ್ತೀನಿ, ಭಾಳನೂ ಬೇಡ. ನೋಡ್ರಿ, ಹಾಕಿದ ಕೂಡಲೇ ಇವು ಅರಳು ಬಿಡ್ತಾವೆ ಮತ್ತು ಪೂರ ಕ್ರಿಸ್ಪಿ ಆಗ್ತಾವೆ. ನೋಡ್ರಿ, ಈ ರೀತಿ ನೀವು ಸ್ವಲ್ಪ ಕ್ರಷ್ ಮಾಡಿದ್ರೆ ಸಾಕಿದನ್ನು ಮುಂದೆ ಸ್ವಲ್ಪ ಕ್ರಷ್ ಮಾಡಿ ಇಟ್ಕೊರಿ. ಅಂದ್ರೆ ಪೂರ ಪೌಡ್ರ್ ಮಾಡಬಾರ್ದು. ಒಂದು ಕ್ರಷಿಗನ ಇದು ಸ್ವಲ್ಪ ಅಬಡ ಜಬಡ ಅಂತಾರಲ್ಲ, ಆ ರೀತಿ ಆಗ್ಬೇಕು. ನಂತರ ನಾನು 1 ಕಪ್ ಅಳತಿಲೆ ಎಲ್ಲ ತೊಗೊಳತ್ತೀನಿ. 1 ಕಪ್ಪಷ್ಟು ಆರ್ಗ್ಯಾನಿಕ್ ಕರಿ ಬೆಲ್ಲ ತೊಗೊಳತ್ತೀನಿ. ನೀವು ಬೆಲ್ಲ ಅಂಥೇಳಿ ಆ ಬಿಳಿ ಬೆಲ್ಲದಲ್ಲೇ ಏನು ಮಾಡಿದ್ರೂ ಉಪಯೋಗ ಆಗಂಗಿಲ್ಲ. ಸಕ್ಕರೆಕಿನ್ನೂ ಹೊಲಸು. ಸಕ್ಕರೆ ಏನು ಹಬ್ಬ ಐತಿ ಯಾವಾಗರೊಮ್ಮೆ ತಿನ್ಬೋದು ಅನ್ನೋಂಗೂ ಇಲ್ಲ. ಯಾಕಂದ್ರೆ ನೀವು ಈ ಹಬ್ಬದ 1 ದಿವ್ಸ ಮಾಡಂಗಿಲ್ಲ ಉಂಡಿನ. ಒಂದು 8 ದಿವ್ಸವರೆಗೂ ಮಾಡಿ ತಿಂತೀರಿ. 8 ದಿವ್ಸವರೆಗೂ ನೀವು ಸಕ್ಕರೆ ಅಷ್ಟುಕೊಂಡು ತಿಂತೀರಿ, ಲಕ್ಷ್ಯ ಇರಲಿ. ಹೀಗಾಗಿ ನೀವು ಆದಷ್ಟು ಈ ರೀತಿ ಚಲೋ ಇಂಗ್ರೀಡಿಯೆಂಟ್ಸ್ಲೇ ಆರೋಗ್ಯ ನಮಗೆ ಸಿಗಬೇಕು ಅಂಥ ಇಂಗ್ರೀಡಿಯೆಂಟ್ಸ್ಲೇನ ಮಾಡಿರಿ. ನಂತರ ಅದ ಕಪ್ ಅಳತಿಲೆ ನಾ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು, ಅಂದರೆ ಎಷ್ಟು ಅಂತಂದ್ರೆ ಹೇಳ್ತೇನೆ ಕರೆಕ್ಟ್. ಈಗ 2 ಕಪ್ ನಾವು ಕಡಲೆ ಹಿಟ್ಟು ತೊಗೊಳತ್ತೇವಂದ್ರೆ ಅರ್ಧ ಕಪ್ ಅಷ್ಟು ಅದ ಕಪ್ಲೆ ತುಪ್ಪ ತೊಗೋಬೇಕು. 1 ಕಪ್ ಅಷ್ಟು ಬೆಲ್ಲ ತೊಗೋಬೇಕು. ಇದನ್ನ ನೆನ್ಪಿಟ್ಕೋರಿ. ಚಲೋ ಕಡಲೆ ಹಿಟ್ಟನ್ನು ಯೂಸ್ ಮಾಡಿರಿ. ನಂತರ ತುಪ್ಪನ ಹಾಕಿ ಅದನ್ನೇನು ಭಾಳ ಅದನ್ನು ಕಾಯಿಸೋ ಅವಶ್ಯಕತೆ ಇಲ್ಲ. ಸ್ವಲ್ಪ ತುಪ್ಪ ಕರಗಿದ್ರೆ ಸಾಕು. ಅವಾಗನ ಬೇಸನ್ ಹಿಟ್ಟು ಹಾಕ್ಕೊಂಡು ನಾವು ಕೈ ಬಿಡಲಾರ್ದಂಗೆ ಈ ರೀತಿ ತಿರುಗಿಸ್ಕೋತ ಹೋಗ್ಬೇಕು. ಸ್ವಲ್ಪ ಗಂಟಾಗ್ತಿರ್ತಾವಿಲ್ಲ, ಅದನ್ನು ಚಮಚಲಿ ಈ ರೀತಿ ಒತ್ತಕೋತ ಹೋಗ್ರಿ. ಚಂದಂಗೆ ಒಂದೇ ಉರಿ ಒಳಗೆ ಮೀಡಿಯಮ್ ಫ್ಲೇಮ್ನಾಗನ ಇದನ್ನು ತಿರುಗಿಸ್ಕೋತ ಹೋಗ್ರಿ. ಒಂದು 20ರಿಂದ 25 ನಿಮಿಷ ತೊಗೋತೈತಿದೆ ಬೇಸನ್ ಹಿಟ್ಟು ಚಲೋತ್ನಂಗೆ ತುಪ್ಪದೊಳಗೆ ಹುರ್ಕೊಳಕ್ಕೆ. ಆ ಬಿಸ್ಕೆಟ್ ಕಲರ್ ಬರ್ತೈತಲ್ಲ ಅಲ್ಲಿ ಮಟನೂ ಹುರ್ಕೋಬೇಕು. ಮತ್ತು ನೀವು ಹುರಿದಿದ್ದ ಪರಿಮಳ ಭಾಳ ಅಂದ್ರೆ ಭಾಳ ಚಲೋ ಬರ್ತೈತಿ. ಘಮ ವಾಸನೆ ಬರ್ತೈತಿ. ಅಲ್ಲಿ ಮಟನೂ ಹುರ್ಕೋರಿ. ನೋಡ್ರಿ, ಬರ್ತಾ ಅದು ತುಪ್ಪ ಎಲ್ಲ ಬಿಟ್ಕೊಂಡು ನೀರಿನ ಕನ್ಸಿಸ್ಟೆನ್ಸಿ ಬರಾಕ ಚಾಲು ಆಗ್ತೈತಿ. ಹಂಗೆ ಹುಡ್ಕೋಂತ ಹೋಗ್ಬೇಕು ನಾವು. ಮತ್ತು ನಾವು ಈಗ ಈ ರೀತಿ ಉಂಡಿಗಳ್ನೆಲ್ಲ ಮಾಡ್ಕೊಂಡು ತಿನ್ನೋಕೆ ಒಂದು ಸೈಂಟಿಫಿಕ್ ರೀಸನು ಐತ್ರಿ. ಮಳೆಗಾಲದೊಳಗೆ ತಂಪು ಬಿಡ್ತೈತಿ. ದೇಹನ ಬೆಚ್ಚಗಿಟ್ಕೊಳಕ್ಕೆ ಬೆಲ್ಲ, ಎಳ್ಳು ಇಂಥವೆಲ್ಲ ತಿನ್ಬೇಕಾಗ್ತೈತಿ. ನಮಗಿದ್ರಿಂದ ಶಕ್ತಿ ಬರ್ತೈತಿ. ನಮ್ಮ ಹಿರಿಯರು ಈ ರೀತಿ ಹಬ್ಬ ಹರಿದಿನ ಒಳಗೆ ಶಕ್ತಿ ಬರಲಿ ಅಂಥೇಳಿ ಇಂಥ ಆಹಾರ ಪದ್ಧತಿನ ಇಟ್ಟಿರ್ತಾರ್ರಿ. ಅದ್ರ ಬದಲಾಗಿ ನಾವು ಸಕ್ಕರೆ ಹಾಕೋತ ಅವನ್ನೆಲ್ಲ ಹಾಳು ಮಾಡಿದ್ರೆ ನಮಗೇನೂ ಸಿಗಂಗಿಲ್ಲ, ಉಲ್ಟಾ ಲುಕ್ಸಾನಿನ ಆಗ್ತೈತಿ. ಮತ್ತು ನಿಮಗೆ ಇನ್ನೊಂದು ಹೇಳಬೇಕಂದ್ರೆ, ಈ ಬೇಸನ್ ಉಂಡಿ ಸಕ್ಕರೆಗಿಂತ ಬೆಲ್ಲ ಹಾಕಿ ಮಾಡಿದ್ರೆ ಭಾಳ ರುಚಿ ಆಗ್ತೈತಿ. ನೋಡ್ರಿ, ನೀವು ಕನ್ಸಿಸ್ಟೆನ್ಸಿ ಯಾವ ರೀತಿ ಆಗ್ತಿದೆ. ಬರ್ತಾ ಈ ರೀತಿ ಆಗಬೇಕು. ಮತ್ತು ಬಿಸ್ಕಿಟ್ ಕಲರಿಗೆ ತಿರುಗಬೇಕ್ರಿ ಅದು. ಈಗಿದು ಪರ್ಫೆಕ್ಟ್ ಕಲರಿಗೆ ಬಂದೈತಿ. ನಾ ಫ್ಲೇಮ್ ಆಫ್ ಮಾಡಿ ಬೆಲ್ಲನ ತುರಿದಿಟ್ಕೊಂಡೇನ್ರಿ. ಗಟ್ಟಿ ಬೆಲ್ಲ ಇರಬಾರ್ದು, ಈ ರೀತಿ ತುರ್ದನೇ ಇಟ್ಕೋಬೇಕು. ಅಥವಾ ಪೌಡ್ರ್ ಬೆಲ್ಲನೂ ಯೂಸ್ ಮಾಡಬಹುದು ನೀವು.
ಈಗ ಬಿಸಿ ಇದ್ದಾಗನ ಎಲ್ಲಾನು ನೀಟಂಗೆ ಮಿಕ್ಸ್ ಮಾಡ್ಕೊಂಡ್ಬಿಡ್ರಿ. ಈ ಹಬ್ಬದಾಗ ಈ ಬೇಸನ್ ಉಂಡೆ ಚಕ್ಲಿ ಗಿಕ್ಲಿ ಮಾಡ್ತೇವಲ್ಲ, ಅದರದ್ದು ವಾಸನೆ ಮನೆ ತುಂಬ ಹರಡ್ತೈತಿ. ಒಳ್ಳೆ ಆದ ಹಬ್ಬದ ಫೀಲ್ ಬರ್ತೈತೆ ನೋಡ್ರಿ. ಈಗ ನಾನು ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ಇನ್ನೂ ಭಾಳ ಬಿಸಿ ಐತಿ, ಸ್ವಲ್ಪ ಆರಾಗ್ಬಿಡೋಣ. ಮತ್ತು ಇನ್ನೊಂದು, ಇದನ್ನು ಕ್ರಷ್ ಮಾಡಿದ್ದ ದಪ್ಪ ಅವಲಕ್ಕಿ ಸ್ವಲ್ಪ ಹಾಕ್ಕೊಳಕತ್ತೇನಿಲ್ಲಿ. ನೀವು ಇದ್ರ ಬದಲಾಗಿ ಅಂಟನ್ನು ತುಪ್ಪದೊಳಗೆ ಹುರಿದನು ಅದನ್ನು ಪುಡಿ ಮಾಡಿನೂ ಹಾಕಬಹುದು. ಅದರಲ್ಲೇನೂ ಭಾಳ ಚಲೋ ಟೆಕ್ಸ್ಚರ್ ಕೊಡ್ತೈತಿ. ನಂತರ ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಫ್ರೆಶ್ ಆಗಿ ಜಜ್ಜಿ ಅದನ್ನು ಹಾಕ್ಕೊಳಕತ್ತೀನಿ. ಈಗ ಇವನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನೂ ಹಿಟ್ಟು ಬಿಸಿನ ಐತಿ. ಮತ್ತು ಮೊದಲಿನ ಕಾಲದೊಳಗೆ ಈ ನಾಗರ ಪಂಚಮಿಗೆ ಕಾಂಪಿಟೇಷನ್ ಮೇಲೆ ಉಂಡೆ ಮಾಡ್ತಿದ್ರು. ಭಾಳಷ್ಟು ಥರ ಉಂಡೆ ಮಾಡ್ತಿದ್ರಿ. ಅವಾಗ ಮನೆ ತುಂಬ ಮಂದಿ ದಿನ ಒಂದೊಂದು ಉಂಡೆ ಅನ್ಕೊಂತ ಮಾಡಿದ್ರು ಎಲ್ಲ ಆಗ್ತಿತ್ತು. ಈಗೆಲ್ಲ ಹಾಗಿಲ್ಲ, ಸ್ವಲ್ಪ ಜನ ಇರ್ತಾರೆ. ಮತ್ತು ಶುಗರ್ BP ಅಂತ ಎಲ್ಲರಿಗೂ ಬಂದುಬಿಟ್ಟವು. ಹೀಗಾಗಿ ಲಿಮಿಟೆಡ್ ತಿನ್ನೋ ಪರಿಸ್ಥಿತಿ ಒಳಗೆ ನಾವು ಅದೇವಿ. ನಂತರ ನಾನು ಸ್ವಲ್ಪ ಇದಕ್ಕೆ ಬಾದಾಮಿ ಮತ್ತು ಗೋಡಂಬಿನ ಸಣ್ಣಗೆ ಹೆಚ್ಚಿ ಹಾಕ್ಕೊಂಡೇನಿ. ಇದೊಂದು ಸ್ವಲ್ಪ ಆರಿ ಉಗುರು ಬೆಚ್ಚಾದಾಗ ನಾವು ಉಂಡೆ ಕಟ್ಟಬೇಕಾಗ್ತೈತಿ. ಭಾಳ ಬಿಸಿ ಇದ್ದಾಗ ಆಗಂಗಿಲ್ಲ. ಮತ್ತು ಪೂರ ತಣ್ಣಗಾಕು ಬಿಡಬೇಡ್ರಿ, ಉಂಡೆ ಕಟ್ಟಾಕ ತ್ರಾಸ ಆಗ್ತೈತಿ. ನಾ ಇನ್ನೂ ಹಂಗೆ ಬಿಸಿ ಇದ್ದಾಗ ನಾನು ಟ್ರೈ ಮಾಡಾಕತ್ತೀನಿ. ಭಾಳ ಅಂದ್ರೆ ಭಾಳ ಬಿಸಿ ಐತಿ. ಮಸ್ತ್ ಉಸುಕಾಗ್ಯಾವ, ನೀವು ನೋಡ್ತಿರ್ಬಹುದು. ಈಗ ಉಗುರು ಬೆಚ್ಚಾಗೈತ್ರಿ ನೋಡ್ರಿ ಯಾವ ರೀತಿ ಉಂಡೆ ಕಟ್ಬೇಕಂತ ಹೇಳಿ. ನಿಮ್ಗೆ ಬರ್ತಾ ಒಂದು 4 ಉಂಡೆ ಮಾಡಿದ್ರೆ ಪ್ರಾಕ್ಟೀಸ್ ಆಗಿಬಿಡ್ತೈತಿ. ಮತ್ತು ಇಷ್ಟು ಹಿಟ್ಲೆ ಒಂದು 25ರಿಂದ 30 ಉಂಡೆ ಆಗ್ತಾವೆ. ನಾವು ಯಾವ ಸೈಜ್ನಾಗ ಉಂಡೆ ಕಟ್ತೇವೆ ಅದ್ರ ಮೇಲೆ ಹೋಗ್ತೈತಿ. ನಾ ಮೀಡಿಯಮ್ ಸೈಜ್ ಲೆಕ್ಕ ಮಾಡಿ ಹೇಳತ್ತೇನೆ ನಿಮಗೆ. ಆಮೇಲೆ ಈ ಸಣ್ಣ ಮಕ್ಕಳಿಗೆ ಇದನ್ನು ಮಾಡಿಕೊಡ್ರಿ, ಭಾಳ ಚಲೋ ಆರೋಗ್ಯಕ್ಕೆ. ಮತ್ತು ಬೆಲ್ಲದಿಂತ್ರನ ಉಂಡೆ ಮಾಡಿರಿ, ಇದೇ ಪ್ರಾಕ್ಟೀಸ್ ಇಟ್ಕೊರಿ, ಭಾಳ ಚಲೋ ಆಗ್ತಾವೆ. ನೋಡಿದ್ರಲ್ಲ ಈ ಬೇಸನ್ ಉಂಡೆ ಬೆಲ್ಲದಿಂತ್ರ ಹೆಂಗೆ ಮಾಡ್ಬೇಕಂತ ಹೇಳಿ. ಇದನ್ನು ನೀವು ಟ್ರೈ ಮಾಡಿರಿ, ಹೆಂಗಾಗೈತೆ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ನಮ್ಮ ಭಾಷೆ ನಮ್ಮ ಅಡುಗೆ ಚಾನಲ್ಗೆ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋಸ್ ಲೈಕ್ ಮಾಡಿರಿ, ಹಂಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿರಿ.